ಪಾಕಿಸ್ತಾನದಲ್ಲಿ ಸಣ್ಣ ಪುಟ್ಟ ವಿವಾದಕ್ಕೆ ಮುಸ್ಲಿಂ ವ್ಯಕ್ತಿಯೊಬ್ಬರು ಕ್ರಿಶ್ಚಿಯನರ ಮೇಲೆ ಬೆಂಕಿ ಹಚ್ಚಿದ್ದಾರೆ. ಲಾಹೋರ್, ಪಾಕಿಸ್ತಾನ. ಸಣ್ಣ ವಿವಾದದ ನಂತರ ಮುಸ್ಲಿಂ ನೆರೆಯವರು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ನಂತರ ಕ್ರಿಶ್ಚಿಯನ್ ಕ್ಯಾಥೋಲಿಕ್ ವ್ಯಕ್ತಿಯೊಬ್ಬರು ತೀವ್ರವಾಗಿ ಸುಟ್ಟ ಗಾಯಗಳಿಗೆ ಒಳಗಾಗಿದ್ದಾರೆ ಎಂದು ಅವರ ವಕೀಲರು ತಿಳಿಸಿದ್ದಾರೆ. ಪಂಜಾಬ್ ಪ್ರಾಂತ್ಯದ ಬಹವಲ್ಪುರ್ ನಗರದ ನಿವಾಸಿ ಹಾಗೂ 2 ಮಕ್ಕಳ ತಂದೆ 36 ವರ್ಷದ ಜೈನ್ ಮೋರಿಸ್ ಜನವರಿ 26ರಂದು ಹತ್ತಿರದ ಮಾರುಕಟ್ಟೆಯಿಂದ ಕೋಳಿ ಖರೀದಿಸಲು ಹೋಗುತ್ತಿದ್ದಾಗ ದಾಳಿ ನಡೆಸಿದರು ಎಂದು ಕ್ರಿಶ್ಚಿಯನ್ ವಕೀಲ ಲಾಜರ್ ಅಲ್ಲಾ ರಾಕಾ ಹೇಳಿದ್ದಾರೆ. ಆಕ್ರಮಣಕಾರ ಆಲಿ ಆಜರ್ ಮೋರಿಸ್ನನ್ನು ರಸ್ತೆಯಲ್ಲಿ ನಿಲ್ಲಿಸಿ ಅವ್ಯಾಜ ಶಬ್ದಗಳಿಂದ ನಿಂದಿಸಿ ಅವನ ದೇಹದ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದನು ಎಂದು ರಾಕರವರು ಮಾಧ್ಯಮ ಒಂದರಲ್ಲಿ ತಿಳಿಸಿದರು. ಮೋರಿಸ್ ಮುಖ ಮತ್ತು ಕುತ್ತಿಗೆಗೆ ವ್ಯಾಪಕವಾದ ಸುಟ್ಟ ಗಾಯಗಳನ್ನು ಅನುಭವಿಸಿದನು. ಇದರಿಂದಾಗಿ ಅವನಿಗೆ ಊಹಿಸಲಾಗದ ದೈಹಿಕ ನೋವು ಮತ್ತು ಆಳವಾದ ಭಾವನಾತ್ಮಕ ಆಘಾತ ಉಂಟಾಯಿತು. ಈ ದಾಳಿಯು ವಿವಾದಕ್ಕೆ ಆಘಾತಕಾರಿ ಪ್ರಮಾಣದಲ್ಲಿ ಅಸಮಾನವಾಗಿತ್ತು. ಇದು ಒಂದು ವಾರದ ಹಿಂದೆ ಮೋರಿಸ್ ಆಜಾರ್ ಅವರನ್ನು ದಿಟ್ಟಿಸಿ ನೋಡುತ್ತಿರುವಾಗ ಬಗ್ಗೆ ಪ್ರಶ್ನಿಸಿದ ಕ್ಷುಲ್ಲಕ ಘಟನೆಯಿಂದ ಹುಟ್ಟಿಕೊಂಡಿತು ಎಂದು ರಾಕಾ ಹೇಳಿದರು. ಮೋರಿಸ್ ಸ್ಥಳೀಯ ಆಭರಣ ಅಂಗಡಿಯಲ್ಲಿ ಸಹಾಯಕನಾಗಿ ಕೆಲಸ ಮಾಡುತ್ತಿದ್ದು ಅವನ ಕುಟುಂಬದ ಏಕೈಕ ಜೀವನಾಧಾರವಾಗಿದ್ದಾರೆ. ಈ ಹಲ್ಲೆಯಿಂದಾಗಿ ಅವರು ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ಮತ್ತು ಅವರ ಕುಟುಂಬವು ಮಾನಸಿಕ ಆಘಾತದ ಜೊತೆಗೆ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಹೇಳಿದರು. ಘಟನೆ ನಡೆದ ಸ್ವಲ್ಪ ಸಮಯದ ನಂತರ ಪೊಲೀಸರು ಆಜಾರ್ನನ್ನು ಬಂಧಿಸಿ ಪಾಕಿಸ್ತಾನ ದಂಡ ಸಂಹಿತೆ ಸೆಕ್ಷನ್ 324 ಅಡಿಯಲ್ಲಿ ಅವನ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಇದು ಕೊಲೆ ಯತ್ನಕ್ಕೆ ಸಂಬಂಧಿಸಿದೆ ಎಂದು ಗರಿಷ್ಠ 10 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಬಹುದು. ಮಾರಿಸ್ ಅವರ ವೈದ್ಯಕೀಯ ವರದಿ ಪೂರ್ಣಗೊಂಡ ನಂತರ ಪ್ರಾಸಿಕ್ಯೂಷನ್ ಹೆಚ್ಚುವರಿ ಆರೋಪಗಳನ್ನು ಕೋರಲು ಉದ್ದೇಶಿಸಿದೆ ಎಂದು ರಾಕಾ ಹೇಳಿದರು. ಭಯೋತ್ಪಾದನೆ ಮತ್ತು ಮಾನವ ದೇಹವನ್ನು ಸುಡುವುದಕ್ಕೆ ಸಂಬಂಧಿಸಿದ ವಿಭಾಗಗಳನ್ನು ಸೇರಿಸಲು ನಾವು ಅರ್ಜಿ ಸಲ್ಲಿಸುತ್ತೇವೆ. ನಿರ್ದಿಷ್ಟವಾಗಿ ದಂಡ ಸಂಹಿತೆ ಸೆಕ್ಷನ್ 336 ಇದು ಜೀವಾವಧಿ ಶಿಕ್ಷೆ ಅಥವಾ ಕನಿಷ್ಠ 14 ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತು 1 ಮಿಲಿಯನ್ ಪಾಕಿಸ್ತಾನಿ ರೂಪಾಯಿ ದಂಡವನ್ನು ವಿಧಿಸುತ್ತದೆ ಎಂದು ರಾಕಾ ಹೇಳಿದರು. ಆಜಾರ್ ಈ ಹಿಂದೆ ಆ ಪ್ರದೇಶದಲ್ಲಿ 2 ಕ್ರೈಸ್ತರ ಮೇಲೆ ದಾಳಿ ಮಾಡಿ ಗಾಯಗೊಳಿಸಿದ್ದನು, ಆದರೆ ಯಾವುದೇ ಕಾನೂನು ಪರಿಣಾಮಗಳನ್ನು ಎದುರಿಸಲಿಲ್ಲ ಎಂದು ವಕೀಲರು ಹೇಳಿದರು. ಆ ಬಲಿಪಶುಗಳು ಕಾನೂನು ಕ್ರಮ ಕೈಗೊಳ್ಳಲಿಲ್ಲ, ಅದು ಅವರಿಗೆ ಧೈರ್ಯ ತುಂಬಿದಂತೆ ಕಾಣುತ್ತದೆ ಎಂದು ರಾಕಾ ಹೇಳಿದರು. ಮೋರಿಸ್ನನ್ನು ಜೀವಂತವಾಗಿ ಸುಡಲು ಪ್ರಯತ್ನಿಸುವ ಮೊದಲು ಅವರು ಯಾವುದೇ ಹಿಂಜರಿಕೆ ತೋರಿಸಲಿಲ್ಲ. ಪಾಕಿಸ್ತಾನದ ಕ್ರಿಶ್ಚಿಯನ್ ಅಲ್ಪಸಂಖ್ಯಾತರು ಎದುರಿಸುತ್ತಿರುವ ಹಿಂಸಾಚಾರ ಮತ್ತು ತಾರತಮ್ಯದ ವ್ಯಾಪಕ ಮಾದರಿಗಳನ್ನು ಈ ಪ್ರಕರಣವು ಎತ್ತಿ ತೋರಿಸುತ್ತದೆ ಎಂದು ಮಾನವ ಹಕ್ಕುಗಳ ವಕೀಲರು ಹೇಳುತ್ತಾರೆ. ಇದು ದೇಶದ ಜನಸಂಖ್ಯೆ ಅಂದಾಜು 1.8ರಷ್ಟಿದೆ. ಕಡಿಮೆ ಆದಾಯ ಮತ್ತು ನೈರ್ಮಲ್ಯ ಕ್ಷೇತ್ರದ ಉದ್ಯೋಗಗಳಲ್ಲಿ ಕ್ರಿಶ್ಚಿಯನ್ನರು ಅಸಮಾನವಾಗಿ ಪ್ರತಿನಿಧಿಸಲ್ಪಡುತ್ತಾರೆ ಮತ್ತು ಪಾಕಿಸ್ತಾನದ ಮುಸ್ಲಿಂ ಬಹುಸಂಖ್ಯಾತ ಸಮಾಜದಲ್ಲಿ ಕಿರುಕುಳ, ಗುಂಪು ಹಿಂಸಾಚಾರ ಮತ್ತು ನ್ಯಾಯವನ್ನು ಪಡೆಯುವಲ್ಲಿ ತೊಂದರೆಗಳನ್ನು ಆಗಾಗ್ಗೆ ವರದಿ ಮಾಡುತ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಹಲವಾರು ಉನ್ನತ ಮಟ್ಟದ ಪ್ರಕರಣಗಳು ಈ ಕಳವಳಗಳನ್ನು ಎತ್ತಿ ತೋರಿಸಿವೆ. खंड पेट्रोल पाया मैं बोतल खोल के ना फिर मैं अखां दे अगे हथ रखा तो उस तो बाद उन्हें मेरे ना सिर ते एवें ना गर्दन वाली साइड ते ना सट के ना ते तीली लगा दी थी। जाहिद मसीही मौत के मुंह से वापस, ईमान जुर्म बन गया। बहावलपुर में मसीही मजदूर को जिंदा जलाने की कोशिश। पंजाब के शहर बहावलपुर में एक मसीही मजदूर को जिंदा जलाने की कोशिश का वाकया पेश आया है। ये लर्ज़ाखेज वाकया एक बार फिर इस कड़वी हकीकत को बेनकाब करता है कि पाकिस्तान में ख़ुसूसन मसीही मेहनतकशों की जिंदगी किस कदर गैर महफूज हो चुकी है। ईमान की बुनियाद पर किया गया ये सफाकाना हमला सिर्फ एक फर्द या खानदान तक महदूद नहीं रहा, बल्कि इसने पूरी मसीही बरादरी को खौफ, अजियत और शदीद अदम तहफ़्फ़ुज़ के एहसास में मुब्तला कर दिया है। मुतासरा शख्स जाहिद मसीही एक गरीब मगर मेहनती मसीही और शादीशुदा है। जबरी मुशक्कत के तहत काम कर रहा था। इसकी मेहनत और खामोशी ही इसका जुर्म बन गया। इल्जाम है कि मोहम्मद अली अजहर व मोहम्मद जुम्मा तवील अरसे से जाहिद मसीही को इसके ईमान की वजह से तहज़ीक, गालियों और नफरत अंगेज जुमलों का निशाना बना रहा था। जाहिद मसीही के मुताबिक सर पहले लड़ाई झगड़ा करने की कोशिश तो नहीं की थी, ना कभी पार्टनरशिप की थी। ਉਹਨੇ ਮਾਰੇ ਸੀ ਹੱਥ ਨਾ 2-3 ਮਸੀਹ ਲੜਕਿਆਂ ਨੂੰ ਨਾ ਲੱਤਾਂ 'ਚ ਫਾਇਰ ਤੇ ਉਹਨੂੰ ਦਿਨ ਮੈਂ ਕੀਤਾ ਸੀ ਕਿ ਯਾਰ ਤੇ ਆ ਕੰਮ
ਤੇ ਕਿਸੇ ਸਾਡੇ ਮਸੀਹ ਕੋਈ ਨੁਕਸਾਨ ਹੋ ਸਕਦਾ ਹੈ। ਤੇ ਉਹਨੇ ਨਾ ਉਸ ਤੋਂ 2 ਦਿਨ ਬਾਅਦ ਮੈਂ ਗਲੀ ਚੋਂ ਗੁਜ਼ਰਿਆ ਤੇ ਮੁਰਗੀ ਦਾ ਗੋਸ਼ਤ ਲੈ ਕੇ ਆ ਰਿਹਾ ਸਾਂ ਘਰ ਵਾਲੀ ਸਾਈਡ ਤੇ ਨਾ ਸੜਕ ਤੋਂ, ਤੇ ਉਹਨੇ ਨਾ ਰੋਕ ਕੇ ਨਾ ਅੱਖਾਂ 'ਚ ਪੈਟਰੋਲ ਪਾਇਆ, ਐਵੇਂ ਬੋਤਲ ਖੋਲ ਕੇ ਨਾ ਫਿਰ ਮੈਂ ਅੱਖਾਂ ਦੇ ਅੱਗੇ ਹੱਥ ਰੱਖਿਆ ਤੇ ਉਸ ਤੋਂ ਬਾਅਦ ਉਹਨੇ ਮੇਰੇ ਨਾ ਸਿਰ ਤੇ ਐਵੇਂ ਨਾ ਗਰਦਨ ਵਾਲੀ ਸਾਈਡ ਤੇ ਨਾ ਸੱਟ ਕੇ ਨਾ ਤੇ ਤੀਲੀ ਲਗਾ ਦਿੱਤੀ ਤੇ ਆਪੀ ਛੱਤ ਤੇ ਭੱਜ ਗਿਆ। ਉਹ ਤਾਂ ਸੰਸਾਰ ਉਹਨਾਂ ਦੀ ਮਿਹਰਬਾਨੀ, ਉਹਨਾਂ ਮੇਰੀ ਜੈਕਟ ਜੂੜ उतारी। जब उसने एक दिन हिम्मत करके इस जुल्म पर सवाल उठाया तो नफरत ने दरिंदगी की शक्ल अख्तियार कर ली। मुलजम ने इसके चेहरे पर पेट्रोल डालकर उसे जिंदा जलाने की कोशिश की ताकि एक मसीही को इसके ईमान की सजा दी जा सके। ऐन वक्त पर मुकामी मसीही अफराद की मदाखलत ने जाहिद मसीही की जान बचा ली, वरना एक और बेगुनाह मसीही मजदूर तारीख का हिस्सा बन चुका होता। ये अफसोसनाक वाकया 21 जनवरी 2026 को पेश आया, जिसके बाद इलाके की मसीही बरादरी शदीद खौफ, सदमे और बेबसी का शिकार है। जाहिद मसीही न सिर्फ जिस्मानी तौर पर जख्मी है बल्कि गहरे जहनी सदमे से भी गुजर रहा है और इस वक्त तिब्बी इलाज जारी है। पुलिस ने थाना कैंट बहावलपुर में मुकदमा दर्ज करके मुलजिम को गिरफ्तार कर लिया है। ताहम इंसानी हकूक के कारकुनों का कहना है कि असल इम्तहान इंसाफ की फराहमी है, गिरफ्तारी नहीं। ये वाकया पाकिस्तान में मसीही मजदूरों को दरपेश रोजमर्रा जिल्लत, नफरत और जानलेवा खतरात की एक और खौफनाक मिसाल है, जो फौरी इंसाफ और रियासती तहफ़्फ़ुज़ की मुत्तकाज़ी